ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬಂದು ತಲುಪುತ್ತೆ. ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡೋ ಥರ ಮಾಡಿ. ನೋಡಿ ಗೈಸ್, ಸಂಡೇ ಬೆಳಗ್ಗೆ 9 ಗಂಟೆ. ಇವಳು ರಾತ್ರಿ ಹೋಮ್ವರ್ಕ್ ಮಾಡಿಲ್ಲ ಅಂತ ಈಗ ಮಾಡ್ಕೊಂಡು ಕುತ್ಕೊಂಡವಳೆ. ಈಗ ಟೈಮ್ ಬಂದು ನೋಡಿ 9 ಗಂಟೆ ಬೆಳಿಗ್ಗೆ. ಏನು ಮಾಡ್ತಾ ಇದೀಯಾ? ಏನು ಬರಿತಾ ಇದೆಯಾ? ತೋರಿಸು. ಯಾಕೆ ರಾತ್ರಿ ಬರೀಲಿಲ್ವಾ? ಯಾಕೆ? ಅದಕ್ಕೆ ನನ್ನ ಬರ್ಕೊಡು ಅಂತವಳೆ. ರಾತ್ರಿ ರಜೆ ಇತ್ತಾ? ತಿರ್ಗಕ್ಕೆ ಹೋಗಿದ್ದಾ? ಯಾಕೆ ಹೋಗಿದ್ದೆ ತಿರ್ಗಕ್ಕೆ? ಹಾಂ, ನಿನಗೆ ಜವಾಬ್ದಾರಿ ಇಲ್ವಾ ಬರಿಬೇಕು ಅನ್ನೋದು? ನಿಮ್ಮ ಫ್ರೆಂಡ್ ಕರೆದ್ರು ಅಂತ ಹೋದ ನೀನು? ಮ್ಯಾಮ್ ನಾಳೆ ಹೊಡಿತಾರೆ ಹೇಳು. ಹೊಡೆಸ್ಕೊಂತೀಯಾ? ಹೋಮ್ವರ್ಕ್ ಮಾಡ್ತೀಯಾ? ಮಾಡು. ಮತ್ತೆ ನನ್ನ ಕರಿತಾ ಇದೆಯಾ ಮಾಡ್ಕೊಡ್ ಬಾ ಅಂತ. ನಿನ್ನ ಹೋಮ್ವರ್ಕ್ ನೀನೇ ಮಾಡಬೇಕು, ಆಯ್ತಾ? ಈಗ ಯಾವ್ದು ಬರಿತಾ ಇರೋದು ಹೇಳು? ಈಗ ಬರಿತಾ ಇರೋದು ಹೇಳಮ್ಮ. ಯಾವ ಸ್ಪೆಲ್ಲಿಂಗ್ ಬರಿತಾ ಇರೋದು? ಏಯ್, ಯಾವುದದು ಹೇಳು? ಬೆಳಗ್ಗೆನೆ ಕುತ್ಕೊಬಿಟ್ಟವಳೆ ಬರೆಯೋಕ್ಕೆ ಅಂತ. ಹಾಗೆ ನುಗ್ಗೆ ಸೊಪ್ಪು ಕಿತ್ಕೊಂಬಂದು ಇಕ್ಕವ್ರೆ. ನುಗ್ಗೆ ಸೊಪ್ಪು ಸೋಸ್ಕೋಬೇಕೀಗ. ಸೋಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಸಂಡೇ ಅಂತ ಲೇಟಾಗಿ ಮಾಡ್ತಾಯಿದ್ದೀನಿ ಅಡುಗೆ. ಮತ್ತು ಭಾನುವಾರ ಡೈಲಿ ಇಷ್ಟೊತ್ತಿಗೆ ತಿಂಡಿ ಆಗಿರೋದು. ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರಲ್ಲ, 9 ಗಂಟೆಗೆಲ್ಲ ತಿಂಡಿ ಆಗೋಗಿರೋದು. ಇವತ್ತು ಭಾನುವಾರ ಅಂತ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಸೋಸ್ಕೊಂಡು ಹಾಗೆ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ. ಇನ್ನೂ ಇಷ್ಟವೇ ಹಾಕವು. ಈಗ ನುಗ್ಗೆ ಸೊಪ್ಪು ಬೇಗ ಬೇಗ ಸೋಸ್ಕೊಬಿಟ್ಟು. ಯಾವುದಮ್ಮ? ಯಾವುದು? ಏನು ಬಿಟ್ಟು ಅವನೆಲ್ಲ ನೋಡು, ಅವ್ನು ಕ್ಯಾಟ್ರಬಲ್ ಇಟ್ಕೊಂಡು ಚೆಂಗ್ಲು ಬಾರಿಸ್ತಾವನೆ. ಆ ಹುಡುಗಿ ಬರ್ಕಂತೈತೆ, ನೀನು ಓಡಾಡೋ. ಅವಳು ಹೋಮ್ವರ್ಕ್ ಮಾಡ್ತಾವಳು ನೋಡು. ಮ್ಯಾಮ್ಗೆ ಹೇಳ್ತೀನಿ. ಕ್ಯಾಟ್ರಬಲ್ ಇಟ್ಕೊಂಡು ತಿರ್ಗು ನೀನು. ಈಗ ಬೇಗ ಬೇಗ ಸೊಪ್ಪು ಸೋಸ್ಕೊಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಟೈಮ್ ಆಯಿತು 9:10 ಆಯಿತು. ಈಗ ಬೆಳಗ್ಗೆನೇ ನೀರು ಬಿಟ್ಟರು ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಎಲ್ಲ ಮಾಡ್ಬೇಕು ಟೈಮ್ ಆಯಿತು. ಈಗ ಬೇಗ ಇದನ್ನು ಸೋಸ್ಕೊಂಡು ಹಾಗೆ ಸೊಪ್ಪು ಬೇಯಿಸಿಟ್ಬಿಟ್ಟು ಸೈಡ್ಗೆ ಅನ್ನಕ್ಕೂ ಮತ್ತು ಮುದ್ದೆಗೂ ಇಟ್ಟೆ. ಅದು ಸೊಪ್ಪು ಬೇಯಿಸಿದ್ದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮುದ್ದೆಗೆ ಅನ್ನಕ್ಕೆ ಇಟ್ಬಿಟ್ಟು ಮತ್ತೆ ಖಾರಕ್ಕೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಇದು ಉಪ್ಸಾರು ಖಾರ. ನುಗ್ಗೆ ಸೊಪ್ಪಿಗೆ ಒಂಥರ ಬೇರೆ ಥರ ಅರಿಯೋದು. ಮೆಣಸು ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಉಪ್ಪು, ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಬಬೇಕು. ನುಗ್ಗೆ ಸೊಪ್ಪಿಗೆ ಮಾತ್ರ. ಬೇರೆ ಸೊಪ್ಪು ಹುರುಳಿಕಾಯಿ, ಹೀರೆಕಾಯಿ ಆ ಥರದಕ್ಕಾದರೆ ಅದಕ್ಕೆ ಬೇರೆ ಹುಣಸೆಹಣ್ಣು, ಟೊಮೊಟೊ ಎಲ್ಲ ಹಾಕೋಬೇಕು. ಇದಕ್ಕೊಂಥರ ಖಾರ ರುಬ್ಕೋಬೇಕು. ಹಾಗೆ ಎಲ್ಲ ರುಬ್ಬಿ ರೆಡಿ ಮಾಡಿಕೊಂಡು ಒಂದು ಕಡೆ ಇದು ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆ ತಿರುವಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಸೊಪ್ಪು ಕಾಳು ಒಗ್ಗರಣೆಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅಲ್ಲೇ ಮೋಡ ಆಗ್ಬಿಟ್ಟಿತ್ತು. ಇನ್ನೇನಾದರೂ ಕರೆಂಟ್ ಹೋದರೆ ಮೊದಲೇ ಕತ್ಲು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಿದ್ದೆ. ಇನ್ನೊಂದೇನು ಗೊತ್ತಾ, ನುಗ್ಗೆ ಸೊಪ್ಪಿಗೆ ಮಾತ್ರ ಹಾಕಬೇಕು. ಒಗ್ಗರಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಸಾಂಬಾರು ಪುಡಿ ಆ್ಯಡ್ ಮಾಡಬೇಕು. ಸಾಂಬಾರು ಪುಡಿ ಹಾಕಿದ್ರೆ ಸ್ಮೆಲ್ ಫ್ಲೇವರೇ ಬೇರೆ ಥರ ಬರುತ್ತೆ. ಅದರಿಂದ ನಾನು ನುಗ್ಗೆ ಸೊಪ್ಪಿಗೆ ಮಾತ್ರ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತೀನಿ, ಬೇರೆದಕ್ಕೆಲ್ಲ ಹಾಕಲ್ಲ. ಹಾಗೆ ಎಲ್ಲ ರೆಡಿ ಆಯಿತು. ಊಟಕ್ಕೂ
ಕೊಟ್ಬಿಟ್ಟು ಅವ್ರಿಗೆ ಆಮೇಲೆ ಆಚೆ ಬಂದು ನೋಡಿದ್ರೆ ನಾಯಿ ಮರಿ ಎಲ್ಲ ಅಯ್ಯೋನ್ ಸಿಗ್ತಾಯಿದ್ಲು ಇವಳು. ನಾಯಿ ಮರಿ ಹಿಡ್ಕೊಂಡು ಇಸುಕ್ತಾಯಿದ್ಲು. ಅವು ನೋಡಿದ್ರೆ ಎಲ್ಲಂದ್ರಲ್ಲಿ ತಿರುಗಿ ಬರ್ತವೆ, ಅವನ್ನ ಹಿಡ್ಕೊಂಡು ಮುದ್ದಾಡಿ ಎಳಿತಾಳೆ ಇವಳು. ಎಷ್ಟು ಹೇಳಿದ್ರು ಕೇಳಲ್ಲ. ನಿಜವಾಗ್ಲೂ ಅವ್ಳು ಮಾತಾಡ್ತಿದ್ದು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಅಂದರೆ ಅದು ರೆಕಾರ್ಡ್ ಆಗಿತ್ತು. ಇನ್ನೊಂದೇನು ಅಂದರೆ ಅಲ್ಲಿ ಯಾರೋ ಅಂಗಡಿ ಹತ್ರ ಕೂತ್ಕೊಂಡು ಫೋನ್ ಹಾಕ್ಬಿಟ್ಟು ಜೋರಾಗಿ ಸ್ಪೀಕರ್ ಆನ್ ಮಾಡಿಬಿಟ್ಟವ್ರೆ. ಅದು ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನನ್ನ ವಾಯ್ಸ್ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಕೇಳಿದ ಪ್ರಶ್ನೆಗೆಲ್ಲ ಒಂದೊಂದಕ್ಕೂ ಹೆಂಗೆ ಆನ್ಸರ್ ಮಾಡೋಳೆ ಅಂದರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಇವಳು ನೋಡಿ. ಹಾಗೆ ಈ ನಾಯಿಗಳು ಹೆಂಗೆ ಕಿತ್ತಾಡ್ತಾಯಿದ್ವು ಅಂದರೆ ಶೂ ಕಿತ್ತಾಕ್ತಿದ್ವು. ಅದನ್ನು ನೋಡ್ಬಿಟ್ಟು ಓಡಿ ಬಂದುಬಿಟ್ಲು, ಶೂ ಕಿತ್ತಾಕ್ತವೆ ಅಂದ್ಬಿಟ್ಟು. ಈ ಸಣ್ಣ ಮರಿಗಳು ಬಂದ್ಬಿಟ್ಟು ಈ ಒಲೆ ಹತ್ರ ಬೂದಿ ಎಲ್ಲ ಎಳೆದ್ಬಿಟ್ಟವೆ, ನೀರೊಲೆ ಗುರಿ ಹಾಕಿರೋದನ್ನ ನೋಡ್ರಿ. ಅದು ಶೂನ ದಿಮ್ ಮಾಡ್ಕೊಂಡು ಮಲಿಕೊಂಡೈತೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾಯಿತ್ತು ನೋಡ್ರಿ ಅದು. ಪಾಪ ಎಲ್ಲೂ ಹೋಗಲ್ಲ, ನಮ್ಮ ಮನೆ ಹತ್ರನೇ ಇರ್ತವೆ. ನಾವು ಅಷ್ಟೇ ಎಲ್ಲೂ ಬಿಟ್ಟು ಬಂದಿಲ್ಲ. ಇದೇ ಸಿಂಬಾ ಅಂತ ಇದ್ರ ಮರಿಗಳೇ ನೋಡ್ರಿ. ಅದ್ರ ಮೇಲ್ಗಡೆ ಹೋಗಿ ಎಷ್ಟು ಚೆನ್ನಾಗಿ ಮಲ್ಕೊಂಡೈತೆ. ಹಾಗೆ ಮೋಡ ಆಯಿತು. ಆಲೇ ಟೈಮ್ ಬಂದು 11 ಗಂಟೆಗಾಲೇ ಈ ಥರ ಮಳೆ ಮೋಡ ಆಗಿತ್ತು. ಹಾಗೆ ಬಟ್ಟೆ ಎಲ್ಲ ಆಯಿತು, ಮಿಷಿನ್ಗೆ ಹಾಕಿದ್ದವು. ಅವನ್ನ ತೊಳೆದಾಕ್ಬಿಡೋಣ ಅಂತ ಜಾಲಿಸ್ತಾಯಿದ್ಲು ನನ್ನ ಮಗಳು. ನಾನು ಜಾಲಿಸ್ತಿದ್ರೆ ಕುಡಮ್ಮ ಇಲ್ಲಿ ನಾನು ಜಾಲಿಸ್ತೀನಿ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಬಂದು ಜಾಲಿಸ್ತಾವಳೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಪಾತ್ರೆ ತೊಳೆಯುವಾಗಲೂ ಹಂಗೆ ಮಾಡ್ತಾಳೆ. ನಾನು ತೊಳಿತೀನಿ ಅಂತ ಬರ್ತಾಳೆ. ದೊಡ್ಡೋಳಾದ್ಮೇಲೆ ತೊಳಿತಾಳೆ ಹೆಂಗೋ ಗೊತ್ತಿಲ್ಲ. ಈಗ ಚಿಕ್ಕ ಏಜಲ್ಲಿ ನಾವು ಅಷ್ಟೇ ಚಿಕ್ಕ ಮಕ್ಕಳು ಇದ್ದಾಗ ಏನಾದರೂ ಮಾಡೋಕ್ಕೋದ್ರೆ ನಾವು ಮಾಡಬೇಕು ಅಂತ ಮುಂದೆ ಹೋಗಿ ಮಾಡ್ತಾಯಿದ್ವಿ. ಈಗ ಯಪ್ಪ ಯಾರಾದರೂ ಮಾಡಿಕೊಟ್ರೆ ಸಾಕಪ್ಪ ಅನ್ನೋ ಎಷ್ಟು ಹಿಂಸೆ ಆಗ್ಬಿಟ್ಟೈತೆ. ಹಂಗೆ ಇವಳು ತಂತಿ ಎಟ್ಕಲ್ಲ ಅಂದ್ಬಿಟ್ಟು ಚೇರ್ ಹಾಕ್ಕೊಂಡು ತಂತಿಗೆ ಬಟ್ಟೆ ಹಾಕ್ತಾಯಿದ್ಲು. ನಾನು ಹೇಳ್ತಾಯಿದ್ದೆ ಮಳೆ ಬೇರೆ ಸ್ವಲ್ಪ ಲೈಟಾಗಿ ಬಿದ್ದಿತ್ತು, ಮೋಡ ಇತ್ತಲ್ಲ, ಮಳೆ ಚಿಕ್ಕದಾಗಿ ಹನಿತಾಯಿತ್ತು. ಅಮ್ಮ ಜಾಸ್ತಿ ಯಾವಾಗೈತೆ, ಚೇರ್ ಮೇಲೆ ಹತ್ಬೇಡ್ವೆ, ಜಾರ್ಗೀರ್ ಬಿದ್ಯಾ ಅಂದರು. ಇಲ್ಲ ನಾನು ಹಾಕ್ತೀನಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹತ್ಬಿಟ್ಟು ಒಂದೊಂದೇ ಬಟ್ಟೆ ಹಾಕ್ತಾಯಿದ್ಲು. ಹಾಗೆ ನಾನು ವಾಯ್ಸ್ ಕೊಡೋಣ ಅಂತ ಈ ಕಡೆ ಬಂದಿದ್ದೀನಿ. ಅಲ್ಲಿ ಮನೆ ಹತ್ರ ಮಕ್ಳು ಕಾಟ ಅಂದ್ಬಿಟ್ಟು ನಾನು ಇಲ್ಲಿ ಹೊಸ ಮನೆ ಹತ್ರ ಬಂದರೆ ಇಲ್ಲಿ ವೆಹಿಕಲ್ಗಳ ಸೌಂಡು, ಗಾಡಿ ಸೌಂಡು, ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ನೋಡಿ ಮಳೆ ಸ್ಟಾರ್ಟ್ ಆಯಿತು. ನಾವು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಡ್ರೈಗೆ ಹಾಕ್ತೆ ಬಟ್ಟೆ ಕೂಡ. ಇನ್ನೇನು ಒಣಗಾಕಬೇಕು ಅನ್ನೋ ಟೈಮಿಗೆ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಈ ಮಳೆಯೆಲ್ಲ ನಿಂತೋದ್ಮೇಲೆ ಹಾಕೋಣ ಒಣಗಾಕೋಣ ಅಂತ ಸುಮ್ಮನೆ ಹಂಗೆ ಎತ್ತಿಟ್ಟಿದ್ದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ.